ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಪರ್ಫೆಕ್ಟ್ ಅಳತೆಲಿ ಪರ್ಫೆಕ್ಟ್ ವಿಧಾನದಲ್ಲಿ ಮಾಡೋದು ತೊಗರಿಬೇಳೆ ಒಬ್ಬಟ್ಟು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬಿಗಿನರ್ಸ್ ಕೂಡ ತುಂಬ ಈಸಿಯಾಗಿ ಕಣ್ಮುಚ್ಕೊಂಡು ಮಾಡ್ಬೋದು, ಅಷ್ಟು ಈಸಿಯಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಸ್ಪೆಷಲ್ಲಾಗಿ ಯುಗಾದಿ ಹಬ್ಬಕ್ಕೋಸ್ಕರ ಎಲ್ರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಬನ್ನಿ ಹೇಗೆ ಮಾಡೋದು. ಹತ್ತಿಯಷ್ಟೇ ಮೃದುವಾಗಿರೋ ಅಂಥದ್ದು ಕಣಕದಿಂದ ಇರ್ಬೋದು, ಹೂರಣದಿಂದ ಇರ್ಬೋದು, ಬೇಯಿಸೋದಿಂದ ಇರ್ಬೋದು, ಎಲ್ಲವನ್ನು ಪರ್ಫೆಕ್ಟ್ ಅಳತೆ ವಿಧಾನದಲ್ಲಿ ತೋರಿಸ್ಕೊಡ್ತಿದ್ದೀನಿ. ಯಾರು ಬೇಕಾದರೂ ಮಾಡ್ಬೋದು. ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಅರಿಯಲ್ಲ ಮುರಿಯಲ್ಲ, ನೀವೆಷ್ಟೇ ತೆಳುವಾಗಿ ತಟ್ಟಿದ್ರೂ ಕೂಡ, ನೀವು ಹೇಗೆ ತಟ್ಟಿದ್ರೂ ಅರಿಯಲ್ಲ ಮುರಿಯಲ್ಲ, ಅಷ್ಟು ಪರ್ಫೆಕ್ಟ್ ಅಳತೆ ವಿಧಾನದಲ್ಲಿ ಹೇಗೆ ಮಾಡೋದು ಎಂತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇದಕ್ಕೆ ಬೇಕಾಗಿರೋ ಅಂಥದ್ದು 1 ಕಪ್ಪು ತೊಗರಿಬೇಳೆ ಬೇಕಾಗಿರೋದು. ತೊಗರಿಬೇಳೆಲಾದರೂ ಓಕೆ, ಕಡಲೆಬೇಳೆಲಾದರೂ ಓಕೆ, ನಿಮ್ಗೆ ಯಾವ್ದು ಬೇಕೋ ಅನುಕೂಲ ಅದರಲ್ಲಿ ನೀವು ಮಾಡ್ಕೊಳ್ಳಿ. ನಾನೀಗ ಮಾಡ್ತಾ ಇರೋದು ತೊಗರಿಬೇಳೆಲಿ ನಾನು ಮಾಡ್ತಾಯಿದ್ದೀನಿ. ಈಗ ನಾನು ತೊಗೋತಿರೋದು 1 ಕಪ್ಪು ತೊಗರಿಬೇಳೆ, ಅದು 1/4 kg ಅಳತೆ ಬರುತ್ತೆ. ನೀವು ನಿಮ್ಮ ಮನೇಲಿ ಯಾವ ಕಪ್ಪು ತೊಗೋತಿರೋ, ಲೋಟ ತೊಗೋತಿರೋ ಅದೇ ಅಳತೆಲಿ ನೀವು ಮನೇಲೂ ಕೂಡ ಅದೇ ಅಳತೆಲಿ ಮಾಡ್ಕೊಳ್ಳಿ. ನೋಡಿ, ನಾನು ಇದರಲ್ಲಿ 1 ಕಪ್ಪು ತೊಗೊಂಡಿದ್ದೀನಿ. 1 ಕಪ್ಪು ತೊಗರಿಬೇಳೆ ತೊಗೊಂಡು ತೊಳಿಬೇಕು, ಡಸ್ಟೆಲ್ಲ ಇರುತ್ತಲ್ವ, ಅದಕ್ಕೋಸ್ಕರ ತೊಳೆದು ನೀಟಾಗಿ ಇದು ಮಾಡ್ಕೊಳ್ಳೋಣ. ಈಗ ತೊಳೆದಿರೋಂಥ ತೊಗರಿಬೇಳೆಗೆ ಇದೇ ಕಪ್ಪಲ್ಲಿ 4 ಕಪ್ಪು ನೀರು ಹಾಕ್ಕೊಳ್ಳೋಣ. ಯಾಕೆ ಅಂದರೆ ನಾವು ಇದೇ ಕಟ್ಟಲ್ಲಿ ನಾವು ಒಬ್ಬಟ್ಟು ಸಾಂಬಾರು ಮಾಡಬೇಕಲ್ವ, ಅದಕ್ಕೋಸ್ಕರ ನಾವು 4 ಕಪ್ಪು ಅಳತೆ ನೀರು ಹಾಕ್ಕೊಳ್ಳೋಣ. ಸ್ವಲ್ಪ ಕಟ್ಟುಳಿಯುತ್ತೆ, ಕಟ್ಟುಳಿದಾಗ ನಾವು ಸಾಂಬಾರು ಮಾಡ್ಕೋಬೋದು. ಅದಕ್ಕೋಸ್ಕರ ಕುಕ್ಕರಲ್ಲಿ ಹಾಕ್ಕೋಬಾರ್ದು. ಕುಕ್ಕರ್ ಹಾಕ್ಕೊಂಡ್ರೆ ಎಲ್ಲ ಸ್ಮ್ಯಾಶ್ ಆಗಿಬಿಡುತ್ತೆ. ನಾವು ಪಾತ್ರೆಲೇ ಬೇಯಿಸ್ಕೊಂಡ್ರೆ ಕರೆಕ್ಟಾಗಿ ಬೆಂದಿರುತ್ತೆ. ಅದಕ್ಕೋಸ್ಕರ ಪಾತ್ರೆಲೇ ಬೇಯಿಸ್ಕೋಬೇಕು. ಈಗ ನಾವು ಗ್ಯಾಸ್ ಹಚ್ಚಿಟ್ಕೊಳ್ಳೋಣ. ಪಾತ್ರೆಲಿ ಬೇಯೋಕ್ಕೆ ಇಟ್ಕೊಂಡು ಒಂದು ಸ್ವಲ್ಪ ಅರಿಶಿನ ಪುಡಿ ಸ್ಕಿಪ್ಪಾಗಿದೆ, ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಬೇಯೋಕ್ಕೆ ಇಟ್ಕೊಳ್ಳೋಣ. ಚೆನ್ನಾಗಿ ಒಂದು 15ರಿಂದ 20 ನಿಮಿಷ ಬೆಂದರೆ ಕರೆಕ್ಟಾಗಿ ಬೆಂದಿರುತ್ತೆ. ನಿಮಗೆ ಹೇಗೆ ಅಂತ ತೋರಿಸ್ತೀನಿ. ಒಂದು ತಲೆ ಹೊಡೆಯೋದು ಅಂತಾರೆ ನೋಡಿ, ತಲೆ ಹೊಡೆದಿರಬೇಕು ಬೇಳೆ ಅಂತ, ಈ ಹದದಲ್ಲಿದ್ದರೆ ಕರೆಕ್ಟಾಗಿ ಇನ್ನೊಂದು 2 ನಿಮಿಷ ಬೆಂದರೆ ಕರೆಕ್ಟಾಗಿ ಆಗುತ್ತೆ. ತುಂಬ ಸ್ಮ್ಯಾಶ್ ಆಗೋದ್ರೆ ನಿಮಗೆ ಹೂರಣ ತೆಳುವಾಗಿ ಬರುತ್ತೆ. ಅದಕ್ಕೋಸ್ಕರ ಈಗ ಇನ್ನೊಂದು 2 ನಿಮಿಷ ಬೇಯೋ ತನಕ ನಾವು ಕಣಕ ತಯಾರಿಸ್ಕೊಳ್ಳೋಣ. ನಾವು ಯಾವ ಕಪ್ಪು ತೊಗರಿಬೇಳೆ ತೊಗೊಂಡಿದ್ವೋ ಅದೇ ಕಪ್ ಅಳತೆಯಲ್ಲಿ ನಾವು 2 ಕಪ್, 1 ಕಪ್ಪು ತೊಗರಿಬೇಳೆ ತೊಗೊಂಡಿದ್ರೆ 2 ಕಪ್ಪು ಹಿಟ್ಟು, ಮೈದಾ ಹಿಟ್ಟು, ಆಲ್ ಪರ್ಪಸ್ ನೀವು ಯಾವ್ದು ಬೇಕಾದ್ರೂ ತೊಗೊಳ್ಳಿ. ಗೋಧಿ ಹಿಟ್ಟಾದರೂ ತೊಗೊಳ್ಳಿ, ಮೈದಾ ಹಿಟ್ಟಾದರೂ ತೊಗೊಳ್ಳಿ. ನಾನು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. 2 ಕಪ್ ಅಳತೆಯಲ್ಲಿ ತೊಗೊಂಡಿದ್ದೀನಿ. 1 ಚಿಟಿಕೆ ಉಪ್ಪು, ಒಂದೇ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಒಂದೇ ಸರಿ ಹಾಕೋಬಾರ್ದು, ಫುಲ್ ತೆಳುವಾಗಿಬಿಡುತ್ತೆ. ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಂಡು ನಂತರ ಇದಕ್ಕೆ ಜಾಸ್ತಿ ಎಣ್ಣೆ ಮೇಲೆಲ್ಲ ಸುರಿಬೇಕು ಅನ್ನೋಷ್ಟು ಅವಶ್ಯಕತೆ ಇಲ್ಲ. ಸ್ವಲ್ಪ ಎಣ್ಣೆಲಿ ನೀವು ಮಾಡ್ಕೋಬೋದು, ಅಷ್ಟು ಅದ್ಭುತವಾಗಿ ಬರುತ್ತೆ. ನೋಡಿ, ಅದಕ್ಕೆ ಕಲಿಸ್ಕೊಂಡ್ರೆ ಸಾಕು. ನೀವು ಕಣಕ ಎಷ್ಟು ಚೆನ್ನಾಗಿ ತಯಾರಿಸ್ಕೋತೀರೋ ಅಷ್ಟು ಪರ್ಫೆಕ್ಟಾಗಿ ಅಷ್ಟು ಸ್ಮೂತಾಗಿ ಬರುತ್ತೆ. ಅದಕ್ಕೋಸ್ಕರ ಕಣಕ ತುಂಬ ಇಂಪಾರ್ಟೆಂಟು. ನೋಡಿ, ಈಗ ಕಲಸಿರೋ ಅಂಥದ್ದನ್ನ ನೀವು ಅಡುಗೆ ಮನೆ ಸೆಲ್ಫ್ ಕಲ್ಲಿರುತ್ತಲ್ಲ, ಅಲ್ಲಿ ಬಂದು ಈ ಥರ ಚೆನ್ನಾಗಿ ನಾದ್ಕೋಬೇಕು. ನೀವೆಷ್ಟು ಚೆನ್ನಾಗಿ ನಾದುತ್ತೀರೋ ಅಷ್ಟು ಪರ್ಫೆಕ್ಟಾಗಿ ಅಷ್ಟೇ ಸ್ಮೂತಾಗಿ ಬರುತ್ತೆ. ಬಾಯಲ್ಲಿಟ್ಟರೆ ಕರ್ಗೋಗಬೇಕು ಆಗಿರುತ್ತೆ. ನೀವು ಎಷ್ಟು ಚೆನ್ನಾಗಿ ಈ ಥರ ನಾದ್ಕೋಬೇಕು. ಒಂದು 10-15 ನಿಮಿಷನಾದರೂ ನಾದ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ನಿಮಗೆ ಕೈ ಗಂಟ್ತಾ ಇದೆ ಅಂತಂದರೆ ಒಂಚೂರು ಎಣ್ಣೆ ಹಾಕ್ಕೊಂಡು ನಾದ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಈ ಥರ ಒಂದು 10-15 ನಿಮಿಷ ನಾದದಂಥದ್ದನ್ನು ಒಂದು ಪಾತ್ರೆಗೆ, ನಾವು ಆವಾಗಲೇ ಕಲಸಿಟ್ಕೊಂಡಿದ್ವಲ್ಲ ಆ ಪಾತ್ರೆಗೆ ನೋಡಿ ಎಷ್ಟು ಬೆಣ್ಣೆ ಥರ ಇದೆ. ಮುಟ್ತಾಯಿದ್ರೆ ಹಾಗೆ ಬೆಣ್ಣೆ ಇಟ್ಕೊಂಡಿದ್ದೀವೇನೋ ಅನ್ನೋ ರೀತಿ ಇದೆ. ಈ ಥರ ನಾದಿಟ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇದೇ ನಾವು ಕಲಸಿಟ್ಕೊಂಡಿದ್ವಲ್ಲ ಅದೇ ಪಾತ್ರೆಗೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಕೆಳಗಡೆಗೆ ಹಾಕ್ಕೊಂಡು ಕಲಸಿರೋ ಅಂಥ ಹಿಟ್ಟನ್ನು ಇಲ್ಲಿಗೆ ಹಾಕ್ಕೊಂಡು ಮೇಲೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಜಾಸ್ತಿ ಹಾಕೋದು ಬೇಡ, ಸ್ವಲ್ಪ ಸ್ಮೂತಾಗಿರಲಿ, ಒಣಗಬಾರ್ದು ಅನ್ನೋದಕ್ಕೋಸ್ಕರ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ನೀವು ಎಷ್ಟೊತ್ತು ನೆನೆಯೋಕೆ ಇಡ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ. ಕಮ್ಮಿ ಅಂದರೂ 1 ಅವರ್ ಆದರೂ ನೆನೆಯೋದಕ್ಕೆ ಬಿಡಿ. 1 ಅವರ್ ನೆಂದಿರೋ ಅಂಥದ್ದನ್ನ ನೀವು ಜಾಸ್ತಿ 2 ಅವರ್ ಆದರೂ ಬಿಡ್ಬೋದು. ಟೈಮ್ ಇಲ್ಲ ನಮಗೆ ಅಂತಂದರೆ 1 ಅವರ್ ನೆನೆಯೋಕ್ಕೆ ಬಿಡೋಣ. ಈಗ ನಾವು ಪಾತ್ರೆಯಲ್ಲಿ ಬೇಳೆ ಬೇಯಿಸ್ಕೊಂಡಿದ್ವಲ್ಲ ಅದೇ ಪಾತ್ರೆಗೆ ನಾವು ಯಾವ ಕಪ್ಪು ತೊಗರಿಬೇಳೆ ಮೆಸರ್ಮೆಂಟ್ ತೊಗೊಂಡಿದ್ವೋ ಅದೇ ಕಪ್ ಅಳತೆಗೆ ಈಗ ಬೆಲ್ಲ ತೊಗೊಂಡಿದ್ದೀನಿ. ನಾನು 1 ಕಪ್ ತೊಗೊಂಡಿದ್ದೀನಿ. ನಿಮ್ಗೆ ಇನ್ನೂ ಸ್ವೀಟ್ ಜಾಸ್ತಿ ಬೇಕು ಅಂದರೆ 1/4 ಕಪ್ ಹಾಕ್ಕೊಳ್ಳಿ. ನಾನು ಕರೆಕ್ಟು ಮೀಡಿಯಮ್ ಇದು ಸ್ವೀಟು, ಕಮ್ಮಿನೂ ಇರೋಲ್ಲ ಜಾಸ್ತಿನೂ ಇರೋಲ್ಲ, ಮೀಡಿಯಮ್ ಆಗಿರುತ್ತೆ, ಅಷ್ಟು ಅಳತೆಗೆ ತೊಗೊಂಡಿದ್ದೀನಿ. 1 ಕಪ್ಪು ಬೆಲ್ಲ ತೊಗೊಂಡಿದ್ದೀನಿ. 1 ಕಪ್ ತೊಗರಿಬೇಳೆಗೆ 1 ಹೋಳು ತೆಂಗಿನಕಾಯಿ ತೊಗೊಂಡಿದ್ದೀನಿ. ಅದಕ್ಕೇ 2 ಏಲಕ್ಕಿ ಕುಟ್ಟು ಹಾಕ್ಕೊಂಡಿದ್ದೀನಿ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು
ಆಮೇಲೆ ಗ್ಯಾಸ್ ಮೇಲೆ ಇಟ್ಕೊಳ್ಳೋಣ. ಏಕೆಂದರೆ ಬೆಲ್ಲ, ತೊಗರಿಬೇಳೆ, ಕಾಯಿ ಎಲ್ಲ ಮಿಕ್ಸ್ ಆಗಬೇಕಲ್ವ. ಅದಕ್ಕೋಸ್ಕರ ಗ್ಯಾಸ್ ಹಚ್ಚೋದಕ್ಕೆ ಮುಂಚೆನೇ ಒಂದು ಸರಿ ಈ ಥರ ಕೈ ಆಡ್ಕೊಂಡ್ರೆ ಎಲ್ಲ ಪರ್ಫೆಕ್ಟಾಗಿ ಮಿಕ್ಸ್ ಆಗುತ್ತೆ. ಮಿಕ್ಸ್ ಆಗಿರೋಂಥದ್ದನ್ನ ನಾವು ಒಲೆ ಮೇಲೆ ಇಟ್ಕೊಂಡು ಆವಾಗ ಬೆಲ್ಲ ಎಲ್ಲ ಕರಗಿದಾಗ ಪರ್ಫೆಕ್ಟಾಗಿ ಬರುತ್ತೆ. ನೋಡಿ, ಎಲ್ಲ ಕರೆಕ್ಟಾಗಿ ಈವನ್ನಾಗಿ ಮಿಕ್ಸ್ ಆಗಿದೆ. ಮಿಕ್ಸ್ ಆಗಿರೋಂಥದ್ದನ್ನ ನಾವೀಗ ಒಲೆ ಮೇಲೆ ಇಟ್ಕೊಳ್ಳೋಣ. ಒಲೆ ಮೇಲೆ ಇಟ್ಕೊಂಡು ಒಂದು 5 ನಿಮಿಷ ಕೈ ಆಡಿಸ್ಕೋಬೇಕು, ಇಲ್ಲಾಂದರೆ ತಳ ಹಿಡಿಯುತ್ತೆ. ಅದಕ್ಕೋಸ್ಕರ ನೋಡಿ, ಬೆಲ್ಲ ಎಲ್ಲ ಕರಗ್ತಾ ಬರ್ತಾಯಿದೆ. ಇದೇ ಥರ ಇನ್ನೊಂದು 5 ನಿಮಿಷ ಬೇಯಿಸ್ಕೊಂಡ್ರೆ, ಏಕೆಂದರೆ ಬೆಂದಿದೆ, ಬೆಲ್ಲ ಒಂದು ಕರಗಬೇಕಷ್ಟೇ. ನಮಗೆ ಎಲ್ಲ ಬೆಂದಿರೋದ್ರಿಂದ ಜಾಸ್ತಿ ಇದು ಮಾಡೋದು ನೋಡಿ, ನೀರು ಬಿಟ್ಕೋತೆಲ್ಲ. ಇದೇ ಥರ ಒಂದು 2 ನಿಮಿಷ ಕುದಿಸ್ಕೊಂಡ್ರೆ ಪ್ರತಿಯೊಂದು ಬೆಲ್ಲದ ಚೂರುಗಳು ಎಲ್ಲ ಕರಗೋಗುತ್ತೆ. ಈಗ ಇದು ಕರಗಿರೋ ಅಂಥದ್ದನ್ನ ಸ್ವಲ್ಪ ಹೊತ್ತು ಹಾರಾಗಿ ಬಿಡೋಣ. ಬಿಸಿದನ್ನ ರುಬ್ಬಕ್ಕಾಗೋಲ್ಲ ಅಲ್ವಾ, ಅದಕ್ಕೋಸ್ಕರ ಚೆನ್ನಾಗಿ ಕರಗಿ ಮಿಕ್ಸ್ ಆಗಿರೋ ಅಂಥದ್ದನ್ನ ಸ್ವಲ್ಪ ಹೊತ್ತು ಹಾರಾಗಿ ಬಿಟ್ಟರೆ ತಣ್ಣಗಾಗಬೇಕು. ಮಿಕ್ಸಿಗೆ ಹಾಕ್ಬೇಕಂದ್ರೆ ತಣ್ಣಗಾಗಬೇಕು. ಅದಕ್ಕೋಸ್ಕರ ತಣ್ಣಗಾಗಿರೋ ಅಂಥದ್ದನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೋಡಿ ಎಷ್ಟು ಕರೆಕ್ಟಾಗಿ ನೀರು ಬಿಟ್ಕೊಂಡಿದೆ. ಬೆಲ್ಲ ಎಲ್ಲ ಕಾಯಿ, ಬೆಲ್ಲ, ತೊಗರಿಬೇಳೆ ಎಲ್ಲ ಹೊಂದ್ಕೊಂಡಿದೆ ಕರೆಕ್ಟಾಗಿ. ಇದು ಕರೆಕ್ಟಾಗಿರೋ ಅಳತೆ. ಈಗ ತಣ್ಣಗಾಗಿರೋ ಅಂಥದ್ದನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ರುಬ್ಕೊಳ್ಳೋಣ. ಫುಲ್ ಬಿಸಿನೂ ಇರಬಾರ್ದು, ಫುಲ್ ತಣ್ಣಗೂ ಇರಬಾರ್ದು. ಅಂಥದ್ದನ್ನ ಚೆನ್ನಾಗಿ ನೈಸಾಗಿ ರುಬ್ಕೊಂಡ್ರೆ ಕರೆಕ್ಟಾಗಿ ಬಂತು. ನೋಡಿ, ಉಂಡೆ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಒಂದು ಚೂರು ನೀರಾಗಿಲ್ಲ, ಏನಿಲ್ಲ. ಕೆಲವೊಂದು ನೀರು ಬಿಟ್ಕೋತು, ಏನು ಮಾಡೋದು ಅನ್ನೋದಿಲ್ಲ. ನೋಡಿ ಎಷ್ಟು ಕರೆಕ್ಟಾಗಿ ಬಂದಿದೆ ಹೂರಣ. ಈ ಅಳತೆ ಕರೆಕ್ಟಾಗಿ ಬಂದರೆ ನಿಮಗೆ ನಾನು ತೋರಿಸಿದ ಅಳತೆಯಲ್ಲಿ ನೀವು ಮಾಡಿದ್ರೆ ಯಾವುದೇ ರೀತಿ ವ್ಯತ್ಯಾಸ ಆಗೋಲ್ಲ, ಕರೆಕ್ಟಾಗಿ ಬರುತ್ತೆ. ಹೊಸ್ದಾಗಿ ಮಾಡೋರು ಕೂಡ ಖುಷಿಯಿಂದ ಮಾಡ್ಬೋದು. ನಾನು ಫಸ್ಟ್ ಟೈಮ್ ಒಬ್ಬಟ್ಟು ಮಾಡಿದ್ದೀನಿ ಅಂತ ಯಾರೂ ನಂಬೋಕ್ಕಾಗಲ್ಲ, ಅಷ್ಟು ಪರ್ಫೆಕ್ಟಾಗಿರುತ್ತೆ. ಅದೇ ರೀತಿ ನಾನು ತೋರಿಸ್ಕೊಟ್ಟಿದ್ದ ವಿಧಾನ ಅಳತೆಯಲ್ಲಿ ನೀವು ಮಾಡಿದ್ರೆ ಯಾರು ಬೇಕಾದರೂ ಮಾಡ್ಬೋದು. ನೋಡಿ, ನಾವು ಬೇಳೆ ಬೇಯಿಸ್ಕೊಂಡಿದ್ವಲ್ಲ ಕಟ್ಟು, ಅದ್ರದ್ದು ಕಟ್ಟು, ಅದನ್ನು ಸಾಂಬಾರು ಮಾಡ್ಕೊಳ್ಳೋಣ. ಅದು ಎಪಿಸೋಡ್ ಮಧ್ಯಾಹ್ನ ಬರುತ್ತೆ ನೋಡಿ. ಈಗ ನಾವು ಒಬ್ಬಟ್ಟು ತಯಾರಿಸ್ಕೊಳ್ಳೋಣ. ಒಬ್ಬಟ್ಟಿಗೆ ಒಂದು ಉಂಡೆ ನಿಮಗೆ ಎಷ್ಟು ಸೈಜ್ ಬೇಕು ಆ ಸೈಜಲ್ಲಿ ನೀವು ಕಣಕ ತಗೊಂಡು ಅದಕ್ಕೆ ಒಂದು ಉಂಡೆ ಅಷ್ಟು ರೌಂಡ್ ಮಾಡಿಕೊಂಡು ಹೂರಣ ಹಾಕ್ಕೊಳ್ಳಿ. ಹೂರಣ ಹಾಕ್ಕೊಂಡು ಫಿಲ್ ಮಾಡಿಕೊಂಡು ನೀವು ಎಷ್ಟು ತೆಳುವಾಗಿ ತಡ್ತೀರೋ, ಎಷ್ಟು ಇದಾಗಿ ತಡ್ತೀರೋ, ನೀವು ಹೇಗೆ ತಟ್ಟಿದ್ರೂ ಬರುತ್ತೆ. ಅರಿಯಲ್ಲ, ಮುರಿಯಲ್ಲ. ಹೊಸ್ದಾಗಿ ಮಾಡ್ತಾಯಿದ್ದೀನಿ ನಾನು ಅಂತ ನಿಮ್ಗೆ ಅನಿಸೋದೇ ಇಲ್ಲ. ನಾನೇ ತುಂಬ ಎಷ್ಟೋ ವರ್ಷದಿಂದ ಮಾಡ್ತಾಯಿದ್ದೀನಿ ಅನ್ನೋ ರೀತಿ ಬರುತ್ತೆ. ಈವನಾಗಿ ತಟ್ಕೋಬೇಕು. ಒಟ್ಟಿನಲ್ಲಿ ಈವನಾಗಿ ತಟ್ಕೊಂಡ್ರೆ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ಹೂರಣ. ಇಲ್ಲಾಂದರೆ ಒಂದು ಕಡೆ ಮೈದಾ ಹಿಟ್ಟು, ಒಂದು ಕಡೆ ಹೂರಣ ಇರುತ್ತೆ. ಅದಕ್ಕೋಸ್ಕರ ಈವನಾಗಿ ತಟ್ಕೊಳ್ಳಿ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬರ್ತಾಯಿದೆ. ಕರೆಕ್ಟಾಗಿ ಕಣಕ ನೆಂದಿದೆ, ಹೂರಣ ಗಟ್ಟಿಯಾಗಿ ಚೆನ್ನಾಗಿದೆ. ನಾವು ಅದರಿಂದ ಹೇಗೆ ತಟ್ಟಿದ್ರೂ ಬರುತ್ತೆ. ನಿಮಗೆ ಇದು ಬರಲ್ಲ ಅಂದರೆ ನೀವು ಲಟ್ಟಣಿಗೆಲೂ ಕೂಡ ಲಟ್ಟಿಸ್ಬೋದು. ನೀವು ಕೈಯಲ್ಲಿ ಎತ್ಕೊಂಡ್ರೂ ಕಿತ್ತೋಗುತ್ತಪ್ಪ ಅನ್ನೋ ಅವಶ್ಯಕತೆ ಇರಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂತು. ಕರೆಕ್ಟಾಗಿ ನೋಡಿ, ಪರ್ಫೆಕ್ಟಾಗಿ ತೆಳುವಾಗಿ ಬಂತು. ಈ ರೀತಿ ತಟ್ಕೊಂಡ್ರೆ ನೀವು ಸಾಕು. ಇದನ್ನು ತವದ ಮೇಲೆ ಹಾಕ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಕೈಯಲ್ಲಿ ಎತ್ಕೊಂಡ್ರೂ ಬರ್ತಾಯಿದೆ ನೀಟಾಗಿ. ಈಗ ತವಕ್ಕೊಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಈಗ ನೋಡಿ ಎಷ್ಟು ನೀಟಾಗಿ ಬರ್ತಾಯಿದೆ. ಕಿತ್ತೋಗ್ತಾ ಇದೆಯಾ? ಏನಿಲ್ಲ. ಇದನ್ನು ತಗೊಂಡು ತವದ ಮೇಲೆ ಹಾಕಿ ಹಿಂದೆ ಮುಂದೆ ಬೇಯಿಸ್ಕೊಂಡ್ರೆ ಪರ್ಫೆಕ್ಟಾದ ಹೋಳಿಗೆ ರೆಡಿ ಟು ಹೀಟ್. ಈ ಥರ ಮಾಡಿಕೊಂಡ್ರೆ ತುಂಬ ಇಷ್ಟ ಆಗುತ್ತೆ ಎಲ್ರಿಗೂ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ. ಆದಷ್ಟು ಜನಗಳಿಗೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆ, ನಿಮ್ಮ ಫ್ಯಾಮಿಲಿಗೆ ಎಲ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ನೋಡಿ, ಮತ್ತೆ ಇನ್ನೊಂದು ಒಬ್ಬಟ್ಟು ಮಾಡ್ಕೋತಾ ಇದ್ದೀನಿ. ಈ ಥರ ನೀವು ಎಷ್ಟು ಒಬ್ಬಟ್ಟು ಮಾಡಿಕೊಂಡು ತುಪ್ಪದ ಜೊತೆ ಸವಿತಾ ಇದ್ದರೆ ಯುಗಾದಿ ಹಬ್ಬ ಸ್ಪೆಷಲ್ ಬೇಳೆ ಹೋಳಿಗೆ ರೆಡಿ ಟು ಹೀಟ್. ಯಾರು ಬೇಕಾದರೂ ಮಾಡ್ಬೋದಂತ ಪರ್ಫೆಕ್ಟಾದ ಸರಿಯಾದ ಅಳತೆ ವಿಧಾನದಲ್ಲಿ ತೆಳುವಾದ ಮೃದುವಾದ ಒಬ್ಬಟ್ಟು ರೆಡಿಯಾಗುತ್ತೆ. ನಾನು ಹೇಗೆ ಹೇಳ್ತೀನಿ ಆ ಥರ ನೀವು ಮಾಡ್ಕೊಬಂದ್ಬಿಟ್ರೆ ಕರೆಕ್ಟಾಗಿ ಮಾಡ್ಕೊಬರ್ಬೋದು. ಅಷ್ಟೇ ಮೃದುವಾದ ಹೋಳಿಗೆ ರೆಡಿ ಟು ಹೀಟ್. ಇವತ್ತಿನ ಈ ವರ್ಷದ ಹಬ್ಬ ಪರ್ಫೆಕ್ಟಾಗಿ ಖುಷಿಯಾಗಿ ಮುಗೀತು ಅಂತ ನಿಮಗೂ ಖುಷಿ ಇರುತ್ತೆ. ನೋಡಿ, ಒಂದು 15-20 ಒಬ್ಬಟ್ಟು ಕಣ್ಣು ಮುಚ್ಕೊಂಡು ಮಾಡ್ಬೋದು. ನಾನೀಗ ಒಂದು 5-6 ಒಬ್ಬಟ್ಟು ಬೇಯಿಸ್ಕೊಂಡಿದ್ದೀನಿ ಅಷ್ಟೇ. ಆಮೇಲೆ ಬೇಯಿಸ್ಕೊಳ್ಳೋಣ ಅಂತ. ಎಷ್ಟೇ ಒಬ್ಬಟ್ಟಿದ್ರೂ ನಿಮಗೆ ಕೈ ನೋವಲ್ಲ, ಅಷ್ಟು ಕರೆಕ್ಟಾಗಿ ಬರುತ್ತೆ ಅಳತೆಯಾಗಿ ನಾವು ಮಾಡಿರೋದ್ರಿಂದ. ಏಕೆಂದರೆ ಕಣಕನೂ ಗಟ್ಟಿ ಇಲ್ಲ, ತೆಳುವಾಗಿದೆ, ಬೆಣ್ಣೆ ಥರ ಇದೆ. ನೀವು ಎಷ್ಟೇ ತೆಳುವಾಗಿ ತಟ್ಟಿದ್ರು, ಹೇಗೆ ತಟ್ಟಿದ್ರು ಬರುತ್ತೆ. ಅದಕ್ಕೋಸ್ಕರ ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ. ಈ ಥರ ಒಬ್ಬಟ್ಟು ರೆಡಿ ಆದರೆ ಎಲ್ರಿಗೂ ಇಷ್ಟ ಆಗುತ್ತಲ್ವ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಇನ್ನು ಮತ್ತೊಮ್ಮೆ ಮಗದೊಮ್ಮೆ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.